ಇವತ್ತು ಬೆಳಗ್ಗೆನೆ ನಾನು ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ನಮ್ಮ ಗಾಡಿಗೆ ಸ್ವಲ್ಪ ಹೇರ್ ಇಡ್ಸೋಣ ಅಂತ ಬಿಟ್ಟು ಇಲ್ಲಿ ನಿಂತ್ಕೊಂಡ್ರೆ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಕಾರಿಗೆ ಹೇರ್ ತುಂಬ್ತಾ ಇದ್ರು. ಅಲ್ಲೇ ಒಂದು 10 ನಿಮಿಷ ವೇಸ್ಟ್ ಆಗೋಯ್ತು. ಅದಾದ್ಮೇಲೆ ಗಾಡಿ ಎತ್ಕೊಂಡು ಸೀದಾ ಬಂದಿದ್ದು ನಾನು ಕಾಲ್ ಟ್ಯಾಕ್ಸಿಗೆ. ಅಲ್ಲಿಂದ ಸಿಗ್ನಲ್ ಪಾಸ್ ಮಾಡ್ಕೊಂಡು ಸೀದಾ ನಾನು ಲೊಕೇಶನ್ಗೆ ಬರೋಣ ಅನ್ಕೊಂಡೆ. ಆದ್ರೆ ಇಲ್ಲಿ DTC ಮೀಟರ್ಗೆ ಒಂದು ಬಿಲ್ ಕೊಡಬೇಕಾಗಿತ್ತು. ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ಟ್ರಾನ್ಸ್ಫಾರ್ಮರ್ಗೆ ಒಳಗಡೆ ಹೋಗ್ಬಿಟ್ಟು ಹುಷಾರಾಗಿ ಒಂದು ಬಿಲ್ ಕೊಟ್ಬಿಟ್ಟು ಅಲ್ಲಿಂದ ಸೀದಾ ಬಂದಿದ್ದು ನಾನು ಒಂದು ಚರ್ಚಿಗೆ. ಅಲ್ಲೊಂದು ಬಿಲ್ ಕೊಟ್ಬಿಟ್ಟು ಅದಾದ್ಮೇಲೆ ಏರಿಯಾಕ್ ಬಂದ ತಕ್ಷಣ ರೋಲ್ ಖಾಲಿ ಆಯ್ತು. ರೋಲ್ ಹಾಕೊಂಡು ಅದಾದ್ಮೇಲೆ ನಾನು ಓದ್ತಿದ್ದಂತ ಕಾಲೇಜಿಗೆ ಹೋಗ್ಬಿಟ್ಟು ನಾನೇ ಬಿಲ್ ಕೊಟ್ಟಿದ್ದೀನಿ. ನಾನೇ ಎಷ್ಟು ಲಕ್ಕಿ ಅಲ್ವಾ, ನಾನೇ ಓದ್ತಿದ್ದಂತ ಕಾಲೇಜಿಗೆ ನಾನೇ ಬಿಲ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಹೊರಗಡೆ ಬಂದ ತಕ್ಷಣ ನಮ್ಮ ಇಮ್ರಾನನ್ನ ಕಾಲ್ ಮಾಡ್ಕೊಂಡು ಅವ್ರ ಜೊತೆ ಹೋಗ್ಬಿಟ್ಟು ಮಸ್ತ್ ಆಗಿ ಫ್ರೆಶ್ ಆಗಿ ಟೀ ಕುಡ್ಕೊಂಡು ಅಲ್ಲಿಂದ ಸೀದಾ ಬಂದಿದ್ದು ಮತ್ತೆ ಲೊಕೇಶನ್ಗೆ ಬಂದ ತಕ್ಷಣ ಇವಣ್ಣ ನನ್ನ ಐಡಿನ ಫಾಲೋ ಮಾಡ್ತಿದಾರೆ ಅಂತ ಹೇಳ್ಬಿಟ್ಟು ಅಲ್ಲೇ 3-4 ತಿಂಗಳಿಂದ ಹೇಳ್ತಿದ್ರು. ಇವತ್ತು ಅವ್ರು ವಿಡಿಯೋ ಕೂಡ ಮಾಡ್ಕೊಂಡು ಅವ್ರ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಅವರು ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ತಿದ್ದೀರಾ, ತುಂಬಾ ಚೆನ್ನಾಗಿ ಬರ್ತಾ ಇದೆ, ಹೀಗೆ ವಿಡಿಯೋ ಮಾಡ್ತಾ ಇರಿ, ತುಮಕೂರು ಹುಡುಗರು ಎಲ್ಲ ಬೆಳಿಬೇಕು ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿದ್ರು. ಅವಣ್ಣನ್ಗೆ ಅಲ್ಲೇ ಥ್ಯಾಂಕ್ಸ್ ಹೇಳ್ಬಿಟ್ಟು ಅಲ್ಲಿಂದ ಸೀದಾ ಹೊರಗಡೆ ಬಂದ ತಕ್ಷಣ ಇಲ್ಲಿ ನೋಡಿದ್ರೆ ಕುಡಿಯುವ ನೀರು ತಗೊಂಡ್ಬಂದು ಜನಕ್ಕೆ ಬಿಡ್ತಾ ಇದ್ರು. ಜನ ಎಲ್ಲ ಹಿಡಿತಾ ಇದ್ರು. ಅದನ್ನ ನೋಡ್ಕೊಂಡು ಇಲ್ಲಿ ಮುಂದೆ ಬಂದ್ರೆ ಚಿಕ್ಕದಾಗಿ ಒಂದು ಪಪ್ಪಿ ಸಿಕ್ತು. ಅದನ್ನ ನೋಡ್ಕೊಂಡು ಪಕ್ಕದ ಬಿದ್ದಿ ಹೋದ ತಕ್ಷಣ ಇಲ್ಲಿ ನೋಡಿದ್ರೆ ಒಂದು ಚಿಕ್ಕದಾಗಿ ಕ್ಯಾಂಪ್ ನಡೆಸ್ತಿದ್ರು. ಇದನ್ನೆಲ್ಲ ನೋಡ್ಕೊಂಡು ಅದಾದ್ಮೇಲೆ ನಾನ್ ಬಿಲ್ಲಿಂಗ್ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಸೀದಾ ಹೊರಟು ಬಂದಿದ್ದು ನಾನು ಮನೆಗೆ ಬಂದ ತಕ್ಷಣ ಊಟ ಗಿಟ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾನು ಇವತ್ತು ಬಂದಿದ್ದು ಮಮತಾ ಡಿಜಿ ಲ್ಯಾಬ್. ಯಾಕೆ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ನನ್ನ ಹತ್ರ ಪಾಸ್ಪೋರ್ಟ್ ಫೋಟೋ ಇರ್ಲಿಲ್ಲ. ಅದನ್ನ ಪಾಸ್ಪೋರ್ಟ್ ಫೋಟೋ ತೆಗೆಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೆ. ಒಂದು 10-15 ನಿಮಿಷ ವೇಟ್ ಮಾಡಿದ ತಕ್ಷಣ ಮಸ್ತ್ ಆಗಿ ಪಾಸ್ಪೋರ್ಟ್ ಫೋಟೋನ ತೆಗೆದು ಕೊಟ್ಬಿಟ್ರು. ಅದನ್ನ ತಗೊಂಡು ಅಲ್ಲಿಂದ ಸೀದಾ ಹೊರಟು ಬಂದಿದ್ದು ಮನೆ ಕಡಿಕೆ.